ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವಿನ ಬಾಳು ಬೆಳಗಿಸಬಾದಿವನಿ ಭಕ್ತನೂತ ಹರಿಸ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಬಾಳು ಬೆಳಗಿಸಬಾದಿವನಿ ಭಕ್ತನೂತ ಹರಿಸ ಮಾವ ಬಗ್ಗಿ ಮಾವ ಆ ಅಮ್ಮನ ಪೂಜೆ ಹೀಗೆ ಮಾಡ್ತಾ ಇದ್ದೆ. ಯಾಕೆ ಮಾವ, ನಿಮಗೆ ಏನಾದ್ರೂ ಹೊಟ್ಟೆ ಹಸಿದಿದೆಯಾ? ಅಮ್ಮನ ಹತ್ತಿರ ಏನೆಂದು ವರವು ಬೇಡಿಕೊಂಡಿಯಮ್ಮ? ಮಾವ, ಆ ಅಮ್ಮನ ಹತ್ರ ನಾನು ಏನಂತ ಬೇಡ್ಕೊಳ್ಳಿ ಮಾವ. ಚಿಕ್ಕಳಿದ್ದಾಗಲೇ ತಂದೆ ತಾಯಿನ ಕಳೆದುಕೊಂಡೆ. ತಂದೆ ತಾಯಿನ ಕಳೆದುಕೊಂಡು ಸೋದರ ಮಾವಾಗ ನೀನು ಅಣ್ಣ
ತಂಗಿಯನ್ನು ತನ್ನ ಹೊಟ್ಟೆಲೆ ಹುಟ್ಟಿದ ಮಕ್ಕಳಿಗಿಂತ ಚೆನ್ನಾಗಿ ಜೋಪಾನ ಮಾಡಿದೀಯಾ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ನಿಮ್ಮ ಯೋಗ ಕ್ಷೇಮ ಕೇಳ್ಕೊಳ್ಳದೆ ಆ ತಾಯಿ ಹತ್ರ ಬೇರೆಯವರ ಏನಂತ ಕೇಳ್ಕೊಳ್ಳಿ ಮಾವ ನಾನು. ಸತ್ತ ಹೋದ ನಿನ್ನ ತಂದೆ ತಾಯಿ ನೆನಪು ಮತ್ತೆ ನೆನಪಿಸಿ ನನ್ನ ಜೀವನವನ್ನು ಕೊರಗಿಸುತ್ತೀಯಲ್ಲಮ್ಮ. ಮಾವ, ನನ್ನ ತಂದೆ ತಾಯಿಗಿಂತಲೂ ಹೆಚ್ಚಾಗಿ ನಿನ್ನ ಮನಸ್ಸಿನಲ್ಲಿ ಬೇರೆ ಕರುಗು ಕಾಡ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮಾವ, ನನಗೆ ಚೆನ್ನಾಗಿ ಗೊತ್ತಿದೆ. ಗಂಗಾ, ಅದೇನು ಗೊತ್ತು ಗಂಗಾ, ಅದೇನು ಗೊತ್ತು? ಮಾವ, ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ತಮ್ಮನನ್ನು ಕಳೆದುಕೊಂಡ್ರಿ. ಅಂದ್ರೆ ನನ್ನ ಚಿಕ್ಕ ಸೋದರ ಮಾವ ಸುರೇಶನನ್ನು ಕಳೆದುಕೊಂಡು ನನ್ನ ಸುರೇಶ ಮಾವನ ಕೊರಗಿನಲ್ಲಿ ನೀವು ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮಾವ, ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಸೂರ್ಯನ ನೆನಪು ತಂದು ದುಃಖದ ಸಾಗರದಲ್ಲಿ ತೂಕಬೇಡಮ್ಮ, ನೂಕಬೇಡ. ನನ್ನ ತಮ್ಮ ಆಗಲಬೇಕಾದ್ರೆ ಬೇರೆ ಒಂದು ಕಾರಣ ಇದೆಯಮ್ಮ. ಯಾವ ಕಾರಣ ಮಾವ ಅದು? ನಮ್ಮೂರು ಬಸವೇಶ್ವರನ ಪೂಜೆ ಮಾಡುವಾಗ ನನ್ನ ತಂದೆಯ ಕೊಲೆ ಮಾಡಿ ನನ್ನ ತಮ್ಮನನ್ನು ಹೊತ್ತೊಯ್ಯಬೇಕಾದರೆ ಇದೇ ದೇವರೇ ಕಾರಣ. ಅದೇ ದೇವರು ಆ ಬ್ರಹ್ಮಾಂಡವನ್ನು ಸಾಕಿ ಸಲುವಿ ಲೋಕವನ್ನು ಆಳಿದ ಅಧಿಪತಿ ಅಂತ ಸರ್ವರು ತಿಳಿದಿರಬೇಕಮ್ಮ, ಸರ್ವರು ತಿಳಿದಿರಬೇಕು. ನಾನು ಮಾತ್ರ ಹಾಗೆ ತಿಳಿದಿಲ್ಲಮ್ಮ, ತಿಳಿದಿಲ್ಲ. ಅಖಂಡ ಬ್ರಹ್ಮಾಂಡನನ್ನು ಹೊತ್ತು ಸಾಕ್ಷಾತ್ ತಿರುಭದ್ರ ಅವತಾರವನ್ನು ತಾಳಿದ ಪರಮಾತ್ಮನಾಗಿದ್ದರೆ ನನ್ನ ತಮ್ಮ ಸೂರ್ಯ ಮತ್ತೆ ಮರಳಿ ಸಿಗಬೇಕಮ್ಮ, ಮರಳಿ ಸಿಗಬೇಕು. ಇಲ್ಲದಿದ್ದರೆ ನನ್ನ ತಂದೆಯ ಕೊಲೆ ಆದ ಸ್ಥಳದಲ್ಲಿ ವೈರಿಯ ಕೊಲೆ ಆಗಬೇಕು. ಅಂದಾಗ ಮಾತ್ರ ಇವರಿಗೆ ದೇವರನ್ನು ತೆರಮ್ಮ, ದೇವರನ್ನು ಮಾವ, ಹೋಗ್ಲಿ ಬಿಡಿ ಮಾವ. ಆ ದೇವರು ಕಷ್ಟ ಕೊಡುತ್ತಾನೆ, ಸುಖವನ್ನು ಕೊಡುತ್ತಾನೆ. ಮುಂದೊಂದು ದಿನ ಈ ಬಡವರಿಗೆ ಬಂದ ಕಷ್ಟವನ್ನು ದೂರ ಮಾಡಿ ಈ ಬಡವನ್ನು ಕಣ್ಣು ಕಾಪಾಡುತ್ತಾನೆ ಮಾವ. ಮಾವ, ಆ ದುಷ್ಟರನ್ನು ನೆನೆಸ್ಕೊಂಡು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಬಿಡಿ ಮಾವ, ಹಾಳು ಮಾಡ್ಕೊಬಿಡಿ. ಅವ್ರು ನೋಡಿ ಮಾವ, ನೆನೆಸಷ್ಟಲಿ ಅಣ್ಣ ಬಂದೇ ಬಿಟ್ಟ. ಮಾವ, ಇಂದು ಹೊಲಕ್ಕೆ ಹೋಗಿಲ್ಲವೇ ನೀವು? ಇಲ್ಲಪ್ಪ, ಯಾಕಂದ್ರ ನನ್ನ ತಮ್ಮ ಚಂದ್ರ ಬರೋನಲ್ಲ, ಒಂದ ಮೇಲೆ ಹೋದ್ರಾತು ಅಂತ ಅದಕ್ಕೆ ಮಾಮ, ಚಂದ್ರು ಮಾಮ ಪಾಸ್ ಹಾಗೆ ಆಗ್ತಾನ. ನೀವ್ಯಾಕೆ ವಿಚಾರ ಮಾಡ್ತೀರಿ? ತಮ್ಮ ಶ್ರೀಕಾಂತ್ ಪಾಸ್ ಆಗ ವಿಚಾರ ಮಾಡಕತ್ತಿಲ್ಲಪ್ಪ. ನನ್ನ ತಮ್ಮ ಚಂದ್ರು ಯಾವಾಗ ದೊಡ್ಡ ನೌಕರಿ ಮನುಷ್ಯ ಆಗ್ತಾನಂತ ವಿಚಾರ ಮಾಡಕತ್ತೀನಿ. ಮಾವ, ಅದೆಲ್ಲ ಆ ದೇವರ ಆಟ. ಅದು ಚಂದ್ರು ಮಾವ ಬಂದೇ ಬಿಟ್ಟ. ಅಂಡ ಶ್ರೀಕಾಂತ್ ಚೆನ್ನಾಗಿಲ್ಲ. ಅಮ್ಮ ಚಂದ್ರು, ಯಾಕಪ್ಪ ಇಷ್ಟು ಲೇಟು? ಯಾಕಿಲ್ಲ, ನಾನು 5 ವರ್ಷಗಳಿಂದ ನನ್ನ ಜೊತೆಯಲ್ಲಿ ಕಲಿತ ಎಲ್ಲಾ ನನ್ನ ಸ್ನೇಹಿತರು ರಿಸಲ್ಟ್ ನೋಡಲು ಅದರಲ್ಲಿ ನನ್ನ ರಿಸಲ್ಟ್ ನಿನ್ನ ರಿಸಲ್ಟ್ ಫೇಲ್ ಆಯ್ತಾ ಚಂದ್ರು? ಈ ನನ್ನಣ್ಣ ಕಷ್ಟಪಟ್ಟು ಬೆವರು ಸುರಿಸಿ ಹಣ ಖರ್ಚು ಮಾಡಿ ಓದಲು ಹಚ್ಚಿದಾಗ ನಾನು ಫೇಲ್ ಆಗುವುದು ಅದೆಂದಿಗೂ ಸಾಧ್ಯವಿಲ್ಲ. ಈ ಕರ್ನಾಟಕದ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಆಗಿದೆ. ಅಣ್ಣ, ಹೇಳು ತಮ್ಮ, ಹೇಳು. ಈಗ ನನ್ನ ಮನಸ್ಸು ಬಹಳ ಸಂತೋಷವಾಗಿತ್ತು. ನೋಡಮ್ಮ ಗಂಗ, ನನ್ನ ತಮ್ಮ ಬಹಳ ಶಾಣೆ ಅದಾನ. ಹೋಗು, ಊಟಕ್ಕ ಕೊಡು. ಮಾವ, ಆ ನೆರವಾಗ್ರ ಸಾಲವನ್ನು ಆದಷ್ಟು ಬೇಗ ನಾವು ತೀರಿಸಬೇಕು. ಇಲ್ಲದಿದ್ದರೆ ನಮ್ಮ ಹೊಲ ಮರಿಯನ್ನ ತಮ್ಮ ಸ್ವಾಧೀನ ಮಾಡಿಕೊಳ್ಳುತ್ತೇನೆ ಎಂದಿದ್ದಾನೆ ಆ ಮಣಿಮೂರ್ಖ. ಏನಿದೆ? ಶ್ರೀಕಾಂತ್, ಮೊದಲ ಸಿಟ್ಟು
ಹುಟ್ಟ್ಯಾವ ಅವನಿಂದ ಹೇಳ್ಬೇಕು ಅನ್ನೋದು ಒಂದು ಗೊತ್ತಾಗಲ್ಲ. ನಮ್ಮ ಚಂದ್ರು ಹಾಗೇನಿಲ್ಲಪ್ಪ, ಸುಮ್ಮನಿರು. ಚಂದ್ರು, ನಾನೊಂದು ಸೊಸೈಟಿಗೆ ಹೋಗಿ ಮರುಪಾವತಿ ಮಾಡ್ಕೊಂಬರ್ತಾನೆ. ನೀನು ಹೋಗಿ ಗಂಗವ್ವ, ನೀನು ಹೋಗಿ ಊಟ ಮಾಡಿ. ಮಾವ ನಿಂತ ಮಾವ, ನೋಡಿ ಎಲ್ಲರೂ ಸೇರಿ ಊಟ ಮಾಡಿದ್ಮೇಲೆ ಆಮೇಲೆ ಹೋಗಿರಂತೆ. ಬನ್ನಿ ಮಾವ, ಊಟ ಮಾಡಿರಂತೆ. ಗಂಗಾ, ಇಂದು ಸೆಕ್ರೆಟರಿ ಊರಿಗೆ ಹೋಗ್ತೇನೆ ಅಂತ ಹೇಳೋಣ, ಅದಕ್ಕ ತೌಡ್ ಹೋಗಿ ಬರ್ತೇವೆ. ಬಾರ ಸಿಕ್ಕಂತ ಹೋಗೋಣ. ಮಾವ, ನಾವು ಹೋಗಿ ಬರ್ತೀವಿ, ನೀವಿಬ್ಬರು ಕೂಡಿ ಊಟ ಮಾಡಿ. ಗಂಗಾ, ಯಾಕೆ ನಾನು ಇಲ್ಲೇ ನಿಂತಿದ್ದರು ನನ್ನನ್ನು ಮಾತನಾಡಿಸಿದೆ? ಮಾವ ಹಾಗೇನಿಲ್ಲ ಮಾವ, ನೀವು ಬರ್ತಿರೋ ಇಲ್ಲೋ ಅಂತ ನನ್ನ ಮನೆಯಲ್ಲಿ ರೊಟ್ಟಿನೇ ಮಾಡಿದ್ದಿಲ್ಲ. ಅದಕ್ಕೆ ಈಗ ನನ್ನ ಸೋದರ ಮಾವ ಬಂದಲ್ಲ, ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿ ಹಾಕಬೇಕು ಅಂತ ಒಳಗಡೆ ಹೊಂಟಿದ್ದೆ ಮಾವ. ಗಂಗಾ, ಇಂದು ನಾನು ರೊಟ್ಟಿಯನ್ನೇ ತಿನ್ನುವುದಿಲ್ಲ. ಯಾಕೆ ಮಾವ? ಈಗ ಮನೆಯಲ್ಲಿ ನೀನೊಬ್ಬಳೇ ಇರುವೆಲ್ಲ, ಅದಕ್ಕೆ. ಛೀ, ಹೋಗಿ ಮಾವ. ಏನು ಮಾವ ಇದು ನಿಮ್ಮ ಮಾತು? ಹಾ ಮಾವ, ನಾನು ನಿನ್ನೊಂದು ಮಾತು ಕೇಳ. ಒಂದು ಮಾತು ಯಾಕೆ, 1000 ಮಾತು ಕೇಳು ಗಂಗಾ, 1000 ಮಾತು ಕೇಳು. ಮಾವ, ನಾಳೆ ನೀವು ನೌಕರಿ ಹಿಡಿದ ಬೆಳಗ್ಗೆ ನೀವು ಕಲಿತಕ್ಕಿನ ಮದುವೆ ಆಗ್ತೀರಾ? ಗಂಗಾ, ನೀನು ಹುಟ್ಟಿದ ತಕ್ಷಣ ನನ್ನ ತಾಯಿಯಾದ ನನ್ನಕ್ಕ ಈ ಚಂದ್ರನಿಗೆ ನಿನ್ನನ್ನು ಕೊಡುವುದೆಂದು ನಿರ್ಧಾರ ಮಾಡಿರುವಾಗ ನಿನ್ನನ್ನು ಬಿಟ್ಟು ಬೇರೆ ಹೆಣ್ಣು ಯಾರೂ ನನ್ನ ಕೈ ಹಿಡಿತಾರೆ ಎಂದಿದ್ದರೂ ನೀನೇ ನನ್ನ ಸತಿ. ಏನು ಮಾವ, ನನ್ನ ಮುದ್ದಿನ ಮಾವ, ಈ ಮಾತನ್ನು ನಾನು ನಂಬುವುದಾ? ನಂಬಿಕೆಯ ಪ್ರತಿಬಿಂಬವಾಗಿ ಸಾಕ್ಷಾತ್ ಪರಶಿವನಂತೆ ನಾನೇ ನಿನ್ನ ಎದುರು ನಿಂತಾಗ ನಿನಗೆ ನನ್ನ ಮೇಲೆ ಅಪನಂಬಿಕೆ? ಮಾವ, ಚೇಚೆ, ಹಾಗೇನಿಲ್ಲ ಮಾವ. ನನ್ನ ಮಾವ ಎಂತವನು ಅಂತ ನಾನು ಪರೀಕ್ಷೆ ಮಾಡಿದೆ ಮಾವ, ಅಷ್ಟೇ. ಬನ್ನಿ ಮಾವ, ಇದೇ ಸಂದರ್ಭದಲ್ಲಿ ಸಿಹಿಯಾದ ಅಡಿಗೆ ಮಾಡ್ತೇನೆ, ಊಟ ಮಾಡಿರಂತೆ. ಸಿಹಿ ಮುತ್ತಿನ ಸವಿಜೀದಾಗಿ ನಿನ್ನ ಸೋದರ ಮಾವ ನಾನಾಗಿ ನನ್ನ ಕೈ ಹಿಡಿಯುವ ಸತಿ ನೀನಾಗಿದ್ದರೂ ಕೂಡ ಈ ಸಂತೋಷ ಸಂಭ್ರಮದ ಸಾಗರದಲ್ಲಿ ತೇಲಿ ಬರಬಾರದೆ ನಿನ್ನ ಸಾಹಿತ್ಯದ ಸರಬರಾಜು. ಆಗ್ಲಿ ಮಾವ, ನಿಮ್ಮ ಆಸೆ ಇಂತೆ ಆಗ್ಲಿ.
ಏನಾದ್ರೂ ಊಟ ಮಾಡಿರಂತೆ. ಆಗ್ಲಿ ನಡಿ ಗಂಗ